ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇದು ಕ್ಲಾಸ್ ನಂಬರ್ 59. ಈ ಕ್ಲಾಸ್ನಲ್ಲಿ ನಾನು ನೀವೆಲ್ಲ ತುಂಬ ಕನ್ಫ್ಯೂಷನಲ್ಲಿರುವಂಥ, ತುಂಬ ಜನ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಟಾಪಿಕ್ನ ತೊಗೊಂಡಿದ್ದೀನಿ. ದಟ್ ಈಸ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮತ್ತು ಹ್ಯಾಡ್ ಬೀನ್ಗೆ ಏನು ಡಿಫ್ರೆನ್ಸ್ ಇದೆ, ಅವುಗಳನ್ನ ನಾವು ಹೇಗೆ ಯೂಸ್ ಮಾಡಬೇಕು ಕರೆಕ್ಟಾಗಿ ಅನ್ನೋದನ್ನು. ಸೊ ನಾನು ಲಾಸ್ಟ್ 6 ಕ್ಲಾಸಸ್ನಲ್ಲಿ ಈ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈ ಎಲ್ಲ ವೀಡಿಯೋಗಳನ್ನ ನೀವು ನೋಡಿರಲೇಬೇಕು. ನೀವೇನಾದರೂ ಈ ವಿಡಿಯೋಗಳನ್ನ ನೋಡಿಲ್ಲ, ಇನ್ನೂ ನನ್ನ ಕ್ಲಾಸ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಫಸ್ಟ್ ಕಾಮೆಂಟ್ನಲ್ಲಿ ಎಲ್ಲ ವೀಡಿಯೋಗಳ ಲಿಂಕ್ನ ನಾನು ಪೇಸ್ಟ್ ಮಾಡಿದ್ದೀನಿ. ನೀವೆಲ್ಲರೂ ಈ ವಿಡಿಯೋಗಳನ್ನ ನೋಡಿರಲೇಬೇಕು. ಆಗ ಮಾತ್ರ ನಾನು ಈಗ ಹೇಳೋ ಕ್ಲಾಸ್ನ ನೀವು ಅರ್ಥ ಮಾಡ್ಕೋಬೋದು, ರೈಟ್? ಸೊ ನೀವು ನೋಡಿಲ್ಲ ಅಂದರೆ ಮೊದಲು ಹೋಗಿ ಆ ವಿಡಿಯೋಗಳನ್ನ ನೋಡಿ. ಅವುಗಳ ಲಿಂಕ್ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ್ಯಂಡ್ ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನೀವು ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಸೊ ಇವುಗಳನ್ನ ನಾವು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಫಸ್ಟ್ ಆಫ್ ಆಲ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮತ್ತು ಹ್ಯಾಡ್ ಬೀನ್. ಸೊ ಹ್ಯಾವ್, ಹ್ಯಾಸ್, ಹ್ಯಾಡ್ನ ಹೇಗೆ ಯೂಸ್ ಮಾಡಬೇಕಂತ ನಾನು ಲಾಸ್ಟ್ 2 ಕ್ಲಾಸಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ನೀವು ಅದನ್ನು ನೋಡಿ. ಬೀನ್ ಅಂದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಈಗ ಹೇಳ್ತೀನಿ. ಬೀನ್ ಅನ್ನೋದು ಒಂದು ಕಂಟಿನ್ಯೂಸ್ ಫಾರ್ಮ್ನ ತೋರಿಸುತ್ತೆ. ಒಂದು ಕೆಲಸ ಕಂಟಿನ್ಯೂಸ್ ಆಗಿ ನಡೀತಿದೆ ಅನ್ನೋದನ್ನು ಹೇಳಬೇಕು ಅಂದರೆ ಬೀನ್ ಅನ್ನುವ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ಕೊಂಡು ಹೇಳಬೇಕು. ಸೊ ಹ್ಯಾವ್ ಬೀನ್, ಹ್ಯಾಸ್ ಬೀನ್, ಹ್ಯಾಡ್ ಬೀನ್ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಫಸ್ಟು ಹ್ಯಾವ್ ಬೀನ್ ತಗೊಳ್ಳೋಣ. ಹ್ಯಾವ್ ಬೀನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಹಾಗೂ ಇದನ್ನು ನಾವು ಐ, ಯು, ವಿ, ದೇ ಪ್ಲೂರಲ್ ಸಬ್ಜೆಕ್ಟ್ಗಳ ಜೊತೆನೇ ಯೂಸ್ ಮಾಡ್ತೀವಿ. ಹಾಗಿದ್ರೆ ಇದರ ಮೀನಿಂಗ್ ಏನು? ಯಾವ ಒಂದು ಕೆಲಸ ತುಂಬ ಹಿಂದೆ ಸ್ಟಾರ್ಟ್ ಆಗಿ ಈಗವರೆಗೂ ನಡೀತಾ ಇದೆ, ಈ ಕರೆಂಟ್ ಮೂಮೆಂಟ್ವರೆಗೂ ನಡೀತಾ ಇದೆ, ಅದನ್ನು ನಾವು ಮಾತಾಡಬೇಕು ಅಂದರೆ ಹ್ಯಾವ್ ಬೀನ್ ಯೂಸ್ ಮಾಡ್ತೀವಿ. ಬಟ್ ಸಬ್ಜೆಕ್ಟ್ಗಳು ಐ, ಯು, ವಿ, ದೇ ಹಾಗೂ ಪ್ಲೂರಲ್ಲೇ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಐ ಹ್ಯಾವ್ ಬೀನ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಫಾರ್ 10 minutes. ಅಂದರೆ ನಾನು 10 ನಿಮಿಷದಿಂದ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಸೊ ಯಾವಾಗಲೂ ಒಂದು ಹಿಂದೆ ಪಾಯಿಂಟ್ ಆಫ್ ಟೈಮ್ನಲ್ಲಿ ಸ್ಟಾರ್ಟ್ ಆಗಿರಬೇಕು. ಈ ಕರೆಂಟ್ ಮೂಮೆಂಟಲ್ಲೂ ಆ ಕೆಲಸ ನಡೀತಾನೆ ಇರಬೇಕು, ಮುಗ್ದಿರಬಾರ್ದು. ಅದನ್ನು ಮಾತಾಡಬೇಕಾದಾಗ ನಾವು ಹ್ಯಾವ್ ಬೀನ್ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ಗಳು ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ನೇಮ್ ಬಂದರೆ ಹ್ಯಾಸ್ ಬೀನ್ನ ನಾವು ಯೂಸ್ ಮಾಡ್ತೀವಿ ಅಷ್ಟೇ. ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಎರಡೂ ಸೇಮ್ ಮೀನಿಂಗ್ ಕೊಡುತ್ತೆ. ಎರಡನ್ನೂ ನಾವು ಹೆಲ್ಪಿಂಗ್ ವರ್ಬ್ ಅಂತಲೇ ಕರಿತೀವಿ. ಎರಡೂ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲೇ ಯೂಸ್ ಮಾಡ್ತೀವಿ. ಬಟ್ ಆಯಾ ಸಬ್ಜೆಕ್ಟ್ಗಳು ಬಂದಾಗ ನೀವು ಹ್ಯಾವ್ ಬೀನ್, ಹ್ಯಾಸ್ ಬೀನ್ನ ಚೇಂಜ್ ಮಾಡಬೇಕಾಗುತ್ತೆ. ಸಬ್ಜೆಕ್ಟ್ಗಳನ್ನ ನೋಡ್ಕೊಂಡು ನೀವು ಹ್ಯಾವ್ ಬೀನ್, ಹ್ಯಾಸ್ ಬೀನ್ನ ಚೇಂಜ್ ಮಾಡಬೇಕಾಗುತ್ತೆ, ರೈಟ್? ಇನ್ನೊಂದು ಸರಿ ಹೇಳ್ತೀನಿ ನಾನು. ಈ ಹಿಂದೆ ಯಾವಾಗಲೂ ಒಂದು ಟೈಮ್ನಲ್ಲಿ ಒಂದು ವಿಷಯ ಸ್ಟಾರ್ಟ್ ಆಗಿ, ಒಂದು ಕೆಲಸ ಸ್ಟಾರ್ಟ್ ಆಗಿ ಈಗಲೂ ನಡೀತಿದೆ, ಅಥವಾ ನಡೀತಾ ಇಲ್ಲ, ಅಥವಾ ನಡೀತಿದೆಯಾ ಅಂತ ಹೇಳಬೇಕು ಅಂದಾಗ ನಾವು ಹ್ಯಾವ್ ಬೀನ್, ಹ್ಯಾಸ್ ಬೀನ್ನ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ನಾನು 5 yearsಯಿಂದ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದೀನಿ, ಈಗಲೂ ಮಾಡ್ತಿದ್ದೀನಿ. ನಾನು ಬೆಳಿಗ್ಗೆಯಿಂದ ಓದ್ತಾ ಇದ್ದೀನಿ, ಈಗಲೂ ಓದ್ತಾ ಇದ್ದೀನಿ. ನಾನು ನನ್ನ ಚೈಲ್ಡ್ಹುಡ್ಡಿಂದನೂ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಈಗಲೂ ಮಾಡ್ತಾ ಇದ್ದೀನಿ ಅಂತ ಮಾತಾಡೋದಕ್ಕೆ ನಾವು ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಯೂಸ್ ಮಾಡ್ತೀವಿ, ರೈಟ್? ಬಟ್ ಹ್ಯಾಡ್ ಬೀನು ಸ್ವಲ್ಪ ಡಿಫ್ರೆಂಟ್. ಯಾವುದೋ ಒಂದು ಕೆಲಸ ಈ ಹಿಂದೆ ಯಾವಾಗಲೂ ಒಂದು ಸರಿ ಸ್ಟಾರ್ಟ್ ಆಗಿರುತ್ತೆ, ನಾನು ಈಗ ಹೇಳಿದ್ನಲ್ಲ ಅದೇ ರೀತಿಯೇ. ಬಟ್ ಸ್ಟಾರ್ಟ್ ಆಗಿ ನಡೆದು ಮುಗ್ದೋಗ್ಬಿಟ್ಟಿರುತ್ತೆ. ಬಟ್ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ಅದು ಕಂಟಿನ್ಯೂಸ್ ಆಗಿ ನಡೀತಿರಲ್ಲ, ಈಗ ಆಲ್ರೆಡಿ ಹಿಂದೆನೇ ಅದು ಮುಗ್ದಿರುತ್ತೆ. ಅದನ್ನು ನಾವು ಮಾತಾಡಬೇಕಂದಾಗ ಹ್ಯಾಡ್ ಬೀನ್ ಯೂಸ್ ಮಾಡ್ತೀವಿ. ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಗೊತ್ತಾಯ್ತಲ್ಲ? ನಾನು ಫಾರ್ ಎಕ್ಸಾಂಪಲ್ ನೋಡಿ, ಐ ಹ್ಯಾವ್ ಬೀನ್ ವರ್ಕಿಂಗ್ ಆ್ಯಸ್ ಅ ಟೀಚರ್ ಫಾರ್ 5 years. ಐ ಹ್ಯಾವ್ ಬೀನ್ ವರ್ಕಿಂಗ್ ಆ್ಯಸ್ ಅ ಟೀಚರ್ ಫಾರ್ 5 years ಅಂದರೆ ಅರ್ಥ ನಾನು 5 ವರ್ಷಗಳಿಂದ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೇನೆ, ಈಗಲೂ ಮಾಡ್ತಾ ಇದ್ದೀನಿ. ಹೀ ಹ್ಯಾಸ್ ಬೀನ್ ವರ್ಕಿಂಗ್ ಆ್ಯಸ್ ಅ ಟೀಚರ್ ಫಾರ್ 5 years ಅಂದರೆ ಅವನು 5 ವರ್ಷಗಳಿಂದ ಟೀಚರಾಗಿ ಕೆಲಸ ಮಾಡ್ತಾ ಇದ್ದಾನೆ, ಅಂದರೆ ಈಗಲೂ ಮಾಡ್ತಿದ್ದಾನೆ. ಬಟ್ ನಾನೇನಾದರೂ ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಪ್ಲೇಸಲ್ಲಿ ಹ್ಯಾಡ್ ಬೀನ್ ಹಾಕಿದರೆ ಮೊದಲು ಮಾಡ್ತಾ ಇದ್ದೆ, ಈಗ ಮಾಡ್ತಾ ಇಲ್ಲ ಅನ್ನೋ ಅರ್ಥ. ಫಾರ್ ಎಕ್ಸಾಂಪಲ್, ಐ ಹ್ಯಾಡ್ ಬೀನ್ ವರ್ಕಿಂಗ್ ಆ್ಯಸ್ ಅ ಟೀಚರ್ ಫಾರ್ 5 years. ಕೇವಲ ನಾನು ಹ್ಯಾವ್ ಬೀನ್ ರಿಪ್ಲೇಸ್ ಮಾಡಿದೆ ಅಷ್ಟೇ. ಅಂದರೆ ಅರ್ಥ ನಾನು ಟೀಚರಾಗಿ 5 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ದೆ, ಬಟ್ ಈಗ ಮಾಡ್ತಾ ಇಲ್ಲ. ಹೀ ಹ್ಯಾಡ್ ಬೀನ್ ವರ್ಕಿಂಗ್ ಆ್ಯಸ್ ಅ ಟೀಚರ್ ಫಾರ್ 5 years ಅಂದರೆ ಅವನು ಟೀಚರಾಗಿ 5 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ದ, ಬಟ್ ಈಗ ಮಾಡ್ತಾ ಇಲ್ಲ. ಗೊತ್ತಾಯ್ತಲ್ಲ? ಯಾವುದೇ ಸಬ್ಜೆಕ್ಟ್ ಬರಲಿ ನೀವು ಹ್ಯಾಡ್ ಬೀನ್ ಯೂಸ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಮೊದಲು ನಾವು ತುಂಬ ಹೊತ್ತಿನವರೆಗೂ ಆ ಕೆಲಸ ಮಾಡ್ತಾ ಇದ್ವಿ, ಬಟ್ ಈಗ ಮಾಡ್ತಾ ಇಲ್ಲ. ಬಟ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂದರೆ ಯಾವಾಗಲೂ ಸ್ಟಾರ್ಟ್ ಆಗಿರೋ ಕೆಲಸ ಈಗಲೂ ನಾವು ಮಾಡ್ತಾ ಇದ್ದೀವಿ.
ರೈಟ್, ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಬಂದರೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಎಕ್ಸಾಂಪಲ್ ನೋಡಿ, ಈಗ ಐ ಹ್ಯಾವ್ ಬಿನ್ ವಾಚಿಂಗ್ ದ ಮೂವಿ ಸಿನ್ಸ್ 11 o'clock. ಸೊ ಸಿನ್ಸ್ ಅಂತ ಬಂತು. ಸಿನ್ಸ್ ಅಂದರೆ 11 ಗಂಟೆಯಿಂದ, ಅಂದರೆ ನಾನು ಈ ಸಿನಿಮಾವನ್ನು 11 ಗಂಟೆಯಿಂದ ನೋಡುತ್ತಾ ಇದ್ದೇನೆ, ಅಂದರೆ ಈಗಲೂ ನೋಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ಸಿನ್ಸ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಯಾವುದೋ ಒಂದು ಪಾಯಿಂಟಿಂದ ಅಂತ ಹೇಳಬೇಕಾದಾಗ ನಾವು ಸಿನ್ಸ್ ಯೂಸ್ ಮಾಡಬೇಕು. ನೀವು ತುಂಬ ಜನ ಹೇಳ್ತೀರಾ ಐ ಬೀನ್ ವಾಚಿಂಗ್ ದ ಮೂವಿ ಫ್ರಮ್ 11 o'clock ಅಂತ. ಅದು ಆಬ್ಸಲ್ಯೂಟ್ಲಿ ರಾಂಗ್. ನೀವು ಯಾವುದೋ ಒಂದು ಟೈಮಿಂದ ಹೇಳಬೇಕು ಅಂದರೆ ಸಿನ್ಸ್ ಅನ್ನೋ ವರ್ಡ್ನೇ ಯೂಸ್ ಮಾಡಬೇಕು, ಫ್ರಮ್ ಅನ್ನೋದು ಯೂಸ್ ಮಾಡಬಾರ್ದು. ಫ್ರಮ್ ಅನ್ನೋದು ಒಂದು ಟೈಮಿಂದ ಇನ್ನೊಂದು ಟೈಮ್ಗೆ ಹೇಳುವಾಗ ಯೂಸ್ ಮಾಡಬೇಕು. ಹೇಗೆ? ಫ್ರಮ್ 11 o'clock ಟು 2 o'clock, ಫ್ರಮ್ 2001 ಟು 2005, ಫ್ರಮ್ ಮಂಡೇ ಟು ಸ್ಯಾಟರ್ಡೇ. ಈ ಥರದ ಇಂದವರೆಗೂ ಅನ್ನೋ ಸಿಚುವೇಷನಲ್ಲಿ ನೀವು ಫ್ರಮ್ ಟು ಯೂಸ್ ಮಾಡಿ. ಬಟ್ ಯಾವುದೋ ಒಂದು ಟೈಮಿಂದ ಈಗವರೆಗೂ, ಅವಾಗ ನೀವು ಸಿನ್ಸೇ ಯೂಸ್ ಮಾಡಬೇಕು. ದೇ ಬೀನ್ ವೇಟಿಂಗ್ ಫಾರ್ ಮೀ ಫಾರ್ 5 hours. ಅವರು ನನಗಾಗಿ 5 ಗಂಟೆಗಳಿಂದ ಕಾಯುತ್ತಿದ್ದಾರೆ. ನೋಡಿ, ಇಲ್ಲಿ ಡ್ಯೂರೇಷನ್ ಬಂತು, ಆದ್ದರಿಂದ ನಾನು ಫಾರ್ 5 hours ಯೂಸ್ ಮಾಡಿದೆ. ಎಷ್ಟು ಹೊತ್ತು ಕಾಯ್ತಾ ಇದ್ದಾರೆ? 5 ಗಂಟೆಗಳಿಂದ ಕಾಯ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಸೊ ದೇ ಬಂದಿದೆ, ಅದರಿಂದ ಹ್ಯಾವ್ ಬೀನ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಮತ್ತೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೇನ್ ವರ್ಬ್ ಏನಿರುತ್ತೆ, ವಾಚ್, ವೇಟ್, ಅದು ING ಫಾರ್ಮ್ನಲ್ಲೇ ಇರುತ್ತೆ. ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮತ್ತು ಹ್ಯಾಡ್ ಬೀನ್ಗೆ ಮೇನ್ ವರ್ಬ್ INGನಲ್ಲೇ ಇರುತ್ತೆ, ಅಂದರೆ ಕಂಟಿನ್ಯೂಯಸ್ನಲ್ಲೇ ಇರುತ್ತೆ. ನೋಡಿ, ಮತ್ತೆ ನೋಡಿ, ದೇ ಬೀನ್ ಯೂಸಿಂಗ್ ದೇರ್ ಕಾರ್ ಫಾರ್ 5 years. ಅವರು ತಮ್ಮ ಕಾರನ್ನು 5 ವರ್ಷಗಳಿಂದ ಬಳಸುತ್ತಿದ್ದಾರೆ. ದೇ ಹ್ಯಾವ್ ನಾಟ್ ಬೀನ್ ಅಟೆಂಡಿಂಗ್ ಕ್ಲಾಸಸ್ ಸಿನ್ಸ್ 13th June. ಇಲ್ಲಿ ನೆಗೆಟಿವ್ ಬಂದಿದೆ. ದೇ ಹ್ಯಾವ್ ನಾಟ್ ಬೀನ್ ಅಷ್ಟೇ, ಅಂದರೆ 13th June ಅವ್ರು ಕ್ಲಾಸ್ ಅಟೆಂಡ್ ಮಾಡ್ತಾ ಇಲ್ಲ. ಓಕೆ, ಇದು ನೋಡಿ ಯಾವ ರೀತಿ ಇದೆ ಇದು ಸೆಂಟೆನ್ಸ್ ಅಂದರೆ, ಈ ಟೀಚರ್ ಪೇರೆಂಟ್ಸ್ಗೆ ಹೇಳ್ತಾ ಇರೋ ಥರ ಇದೆ ಅಲ್ವಾ. ನಿಮ್ಮ ಸ್ಟೂಡೆಂಟ್ 13th June ಕ್ಲಾಸ್ ಅಟೆಂಡ್ ಮಾಡ್ತಾನೆ ಇಲ್ಲ, ಅಂದರೆ ಈಗಲೂ ಮಾಡ್ತಾ ಇಲ್ಲ, ಇವತ್ತೂ ಬಂದಿಲ್ಲ ಅವನು ಕ್ಲಾಸ್ಗೆ. ಅಂದರೆ ಇವರು ಕ್ಲಾಸ್ಗೆ ಅಟೆಂಡ್ ಆಗದೇ ಇರೋ ಅಂತಹ ವಿಷಯ ಯಾವಾಗಲೂ ಸ್ಟಾರ್ಟ್ ಆಯಿತು, ಈಗಲೂ ನಡೀತಾ ಇದೆ ಅದು. ಅಂದರೆ ಅವ್ರು ಯಾವತ್ತಿಂದನೂ ಕ್ಲಾಸಿಗೆ ಬರ್ತಾ ಇಲ್ಲ, ಇವತ್ತೂ ಬಂದಿಲ್ಲ. ಆದ್ದರಿಂದ ದೇ ಹ್ಯಾವ್ ನಾಟ್ ಬೀನ್ ಅಟೆಂಡಿಂಗ್ ಕ್ಲಾಸಸ್ ಸಿನ್ಸ್ 13th June ಬಂದಿದೆ. ಅವರು June 13 ತರಗತಿಗೆ ಹಾಜರಾಗುತ್ತಿಲ್ಲ. ಐ ಹ್ಯಾವ್ ನಾಟ್ ಬೀನ್ ಸ್ಲೀಪಿಂಗ್ ಫಾರ್ 3 days. ನಾನು 3 ದಿನಗಳಿಂದ ನಿದ್ದೆ ಮಾಡಿಲ್ಲ ಅಂತ ಹೇಳ್ತೀವಲ್ವಾ, ಅಥವಾ ನಿದ್ದೆ ಮಾಡುತ್ತಿಲ್ಲ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಥವಾ ಕೆಲಸ ಇದೆ ನನಗೆ, ಆದ್ದರಿಂದ ನಾನು 3 ದಿನಗಳಿಂದ ನಿದ್ದೆ ಮಾಡ್ತಾ ಇಲ್ಲ ಅಂತ ಹೇಳ್ತೀವಿ. ಆ್ಯಂಡ್ ಕಿಡ್ಸ್ ಹ್ಯಾವ್ ನಾಟ್ ಬೀನ್ ಪ್ಲೇಯಿಂಗ್ ಎನಿ ಗೇಮ್ಸ್ ಫಾರ್ 5 days. ಮಕ್ಕಳು 5 ದಿನಗಳಿಂದ ಯಾವುದೇ ಆಟ ಆಡುತ್ತಾ ಇಲ್ಲ. ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಐ ಲೆಫ್ಟ್. ಇಲ್ಲಿ ಕೇವಲ ಕ್ವಶನ್ ಹಿಂದೆ WH ಬಂದಿದೆ, ಆದ್ದರಿಂದ ಇದು WH ಕ್ವಶನ್ ಆಯಿತು. ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಐ ಲೆಫ್ಟ್ ಅಂದರೆ ಅರ್ಥ, ನಾನು ಹೋದಾಗಿನಿಂದ ನೀನೇನು ಮಾಡ್ತಾ ಇದ್ದೀಯಾ. ಸೊ ಇದು ಕೇಳೋ ಸಿಚುವೇಶನ್ ಬರುತ್ತಲ್ಲ ನಿಮಗೆ, ನಾನು ಹೋದಾಗಿಂದ ನೀನೇನು ಮಾಡ್ತಾ ಇದ್ದೀಯಾ. ಸೊ ಸಿನ್ಸ್ ಅಂದರೆ ಗೊತ್ತಿದೆಯಲ್ಲ, ಇಂದ, ಒಂದು ಪರ್ಟಿಕ್ಯುಲರ್ ಟೈಮಿಂದ ಏನು ಮಾಡ್ತಿದ್ಯಾ. ಯಾವಾಗಿಂದ? ಐ ಲೆಫ್ಟ್ ಅಂದರೆ ಅರ್ಥ ನಾನು ಹೋದಾಗಿನಿಂದ. ಗೊತ್ತಾಯ್ತಲ್ಲ, ಲೆಫ್ಟ್ ಅಂದರೆ ಹೋದಾಗಿನಿಂದ, ನಾನು ಹೊರಟಾಗಿನಿಂದ ನೀನೇನು ಮಾಡ್ತಾ ಇದೆಯಾ. ಹ್ಯಾವ್ ಯು ಬಿನ್ ನಿಮ್ಗೆ ಗೊತ್ತಾಗಿದೆ. ಈಗ ನಾವು ಹ್ಯಾವ್ ಯು ಬಿನ್ ಯೂಸ್ ಮಾಡ್ತಾ ಇದ್ದೀವಿ. ಡೂಯಿಂಗ್ ಅಂದರೆ ಮಾಡ್ತಾ ಇದೆಯಾ. ಸೊ ವಾಟ್ ಅನ್ನೋ ಸೇರಿಸೋದ್ರಿಂದ ನಮಗೆ ನೀನೇನು ಮಾಡ್ತಾ ಇದೆಯಾ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಹ್ಯಾವ್ ಐ ಬಿನ್ ವೇಸ್ಟಿಂಗ್ ಮೈ ಟೈಮ್ ಫಾರ್ 3 days, ಇದು ಕ್ವಶನ್. ನಾನು 3 ದಿನಗಳಿಂದ ಸಮಯ ಕಳೆಯುತ್ತಾ ಇದ್ದೇನಾ. ಹ್ಯಾವ್ ಯು ಬಿನ್ ಹೆಲ್ಪಿಂಗ್ ದೆಮ್ ಇನ್ ದೇರ್ ವರ್ಕ್. ನೀನು ಅವರಿಗೆ ಅವರ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದೀಯಾ. ವಿ ಹ್ಯಾವ್ ಬಿನ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಆನ್ ದಿಸ್ ಪ್ರಾಜೆಕ್ಟ್. ನಾವು ಈ ಪ್ರಾಜೆಕ್ಟ್ನ ಮೇಲೆ ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದೇವೆ, ಅಂದರೆ ಈಗಲೂ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಸೆಂಟೆನ್ಸ್ಗಳನ್ನ ನೀವು ನೋಡಿ, ಐ ಯು ವಿ ಇದೆ ಅಥವಾ ಪ್ಲೂರಲ್ ಬಂದಾಗಲೇ ಹ್ಯಾವ್ ಬೀನ್ ಬಂದಿದೆ. ಹಾಗೂ ಯಾವಾಗಲೂ ಹಿಂದೆ ಕೆಲಸ ಸ್ಟಾರ್ಟ್ ಆಯಿತು, ಈಗಲೂ ನಡೀತಿದೆ ಅನ್ನೋ ಮೀನಿಂಗ್ನೇ ಕೊಡ್ತಾ ಇದೆ. ಕ್ವಶನ್ ಬಂದರೆ ಹ್ಯಾವ್ ಸಬ್ಜೆಕ್ಟ್ ಬೀನ್ ಬರುತ್ತೆ. ನೆಗೆಟಿವ್ ಬಂದರೆ ಸಬ್ಜೆಕ್ಟ್ ಹ್ಯಾವ್ ನಾಟ್ ಬೀನ್ ಬರುತ್ತೆ. WH ಬಂದರೆ ಕ್ವಶನ್ ಹಿಂದೆ WH ವರ್ಡ್ ಹಾಕಿ ಅಷ್ಟೇ. ನೆಕ್ಸ್ಟ್ ಹ್ಯಾಸ್ ಬೀನ್ ನೋಡೋಣ. ಹ್ಯಾಸ್ ಬೀನ್ ನೆನಪಿದೆಯಲ್ಲ, ಇದು ಹಿ, ಶಿ, ಇಟ್ ಅಥವಾ ಯಾವುದೇ ಪರ್ಸನ್ ನೇಮ್ ಬಂದಾಗ ಹ್ಯಾಸ್ ಬೀನ್ ಬರುತ್ತೆ. ಇದು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ. ಹಿ ಹ್ಯಾಸ್ ಬೀನ್ ಲಿವಿಂಗ್ ಇನ್ ಡೆಲ್ಲಿ ಸಿನ್ಸ್ 1992. ಅವನು 1992 ಡೆಲ್ಲಿಯಲ್ಲಿ ವಾಸಿಸುತ್ತಿದ್ದಾನೆ, ಅಂದರೆ ಈಗಲೂ ಅಲ್ಲೇ ಡೆಲ್ಲಿಯಲ್ಲೇ ಇದ್ದಾನೆ. ಶಿ ಈಸ್ ಬೀನ್ ವರ್ಕಿಂಗ್ ಇನ್ ದ್ಯಾಟ್ ಕಂಪ್ನಿ ಫಾರ್ 5 years. ಅವಳು
ಆ ಕಂಪನಿಯಲ್ಲಿ 2005ರಿಂದ ಕೆಲಸ ಮಾಡುತ್ತಿದ್ದಾಳೆ. ನಾನು ಮಾಡ್ತಿದ್ದೀನಿ ಅನ್ಬೇಕಂದ್ರೆ ಐ ಹ್ಯಾವ್ ಬೀನ್ ಹಾಕಬೇಕು. ಅವಳಾಗಿದ್ದರಿಂದ ಶಿ ಹ್ಯಾಸ್ ಬೀನ್. ಅಂದರೆ ಈಗಲೂ ಮಾಡ್ತಾನೆ ಇದ್ದಾಳೆ ಕೆಲಸ, ಇನ್ನೂ ಬಿಟ್ಟಿಲ್ಲ. ಶಿ ಹ್ಯಾಸ್ ನಾಟ್ ಬೀನ್ ಸ್ಟಡಿಯಿಂಗ್ ಫಾರ್ 5 days. ಅವಳು 5 ದಿನಗಳಿಂದ ಓದ್ತಾ ಇಲ್ಲ. ಓಕೆ, ಇದೊಂದು ಕಂಪ್ಲೇಂಟ್ ಹೇಳೋ ಥರ ಇದಲ್ವಾ. ಹಿ ಹ್ಯಾಸ್ ನಾಟ್ ಬೀನ್ ವಾಚಿಂಗ್ ಟೆಲಿವಿಷನ್ ಸಿನ್ಸ್ ಸ್ಯಾಟರ್ಡೇ. ಅವನು ಶನಿವಾರದಿಂದ ಟಿ ವಿ ನೋಡುತ್ತಿಲ್ಲ. ಹಿ ಹ್ಯಾಸ್ ಅ ಸ್ಟಮಕ್ ಏಕ್ ಬಿಕಾಸ್ ಹಿ ಹ್ಯಾಸ್ ಬೀನ್ ಈಟಿಂಗ್ ಟೂ ಮಚ್. ಅವನಿಗೆ ಹೊಟ್ಟೆ ನೋವಿದೆ ಯಾಕೆಂದರೆ ಅವನು ತುಂಬ ತಿನ್ನುತ್ತಿದ್ದಾನೆ. ಈ ಸೆಂಟೆನ್ಸ್ ನೋಡಿ, ಇದರಲ್ಲಿ 2 ಇದೆ. ಹಿ ಹ್ಯಾಸ್ ಅ ಸ್ಟಮಕ್ ಏಕ್. ಸೊ ಹ್ಯಾಸ್ನ ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳಿದ್ನಲ್ವ, ಹೊಂದಿದ್ದಾನೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ ಅಂತ. ಅವನಿಗೇನಿದೆ, ಅವನೇನು ಹೊಂದಿದ್ದಾನೆ, ಸ್ಟಮಕ್ ಏಕ್ ಅಂದರೆ ಹೊಟ್ಟೆ ನೋವಿದೆ. ಯಾಕೆಂದರೆ, ಬಿಕಾಸ್ ಅಂದರೆ ಯಾಕೆಂದರೆ. ಇಲ್ಲಿ ಬಂದಿದೆ ನೋಡಿ ನಮ್ಮ ಮೇನ್ ಸೆಂಟೆನ್ಸ್, ಹಿ ಹ್ಯಾಸ್ ಬೀನ್ ಈಟಿಂಗ್ ಟೂ ಮಚ್. ಅವನು ತುಂಬ ತಿಂತಾ ಇದ್ದಾನೆ, ಅದಕ್ಕೆ ಅದರಿಂದನೇ ಅವನಿಗೆ ಹೊಟ್ಟೆ ನೋವಿದೆ. ಅರ್ಥ ಆಯ್ತಲ್ಲ. ಇನ್ನೊಂದು ನೆನಪಿಟ್ಕೊಳ್ಳಿ, ಸಿನ್ಸ್ ಅಂದರೆ ಒಂದು ಟೈಮಿಂದ, ಫಾರ್ ಅಂದರೆ ಒಂದು ಡ್ಯೂರೇಷನ್ ಸೂಚನೆ ಮಾಡೋದು. ರೈಟ್. ಸೀಮಾ ಹ್ಯಾಸ್ ಬೀನ್ ವರ್ಕಿಂಗ್ ಆಸ್ ಅ ಟೀಚರ್ ಸಿನ್ಸ್, ಎಲ್ಲಿಂದ, ಸಿನ್ಸ್ ಶಿ ಗ್ರ್ಯಾಜುಯೇಟೆಡ್. ಅಂದರೆ ಅವಳು ಪದವಿ ಪಡೆದಾಗಿನಿಂದ, ಅಂದರೆ ಡಿಗ್ರಿ ಮುಗಿಸಿದಾಗಿನಿಂದ ಅವಳು ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ಅಂದರೆ ಈಗಲೂ ಮಾಡ್ತಾ ಇದ್ದಾಳೆ. ಸೊ ಪರ್ಸನ್ ನೇಮ್ ಬಂತಲ್ವಾ, ಅದರಿಂದ ಹ್ಯಾಸ್ ಬೀನ್. ದ ಕ್ಯಾಟ್ ಹ್ಯಾಸ್ ಬೀನ್ ಹೈಡಿಂಗ್ ಅಂಡರ್ ದ ಕೌಚ್ ಫಾರ್ ಓವರ್ ಆನ್ ಅವರ್ ನೌ. ಸೊ ಇದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿದೆ, ಏನೂ ಇಲ್ಲ, ತುಂಬ ಸಿಂಪಲ್ ಆಗಿದೆ ನೋಡಿ. ದ ಕ್ಯಾಟ್ ಹ್ಯಾಸ್ ಬೀನ್ ಹೈಡಿಂಗ್ ಅಂಡರ್ ದ ಕೌಚ್, ಅಲ್ಲಿವರೆಗೂ ನೋಡಿ. ಅಂದರೆ ಅರ್ಥ, ಬೆಕ್ಕು 1 ಗಂಟೆಗಿಂತ ಹೆಚ್ಚು ಕಾಲದಿಂದ ಸೋಫಾದ ಕೆಳಗಡೆ ಅಡಗಿ ಕುಳಿತಿದೆ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋ ಒಂದು ಯಾವುದು ಅಂದರೆ ಕೌಚ್. ಕೌಚ್ ಅಂದರೆ ಸೋಫಾ ಅಥವಾ ದೊಡ್ಡದಾದಂತಹ ಒಂದು ಕುರ್ಚಿ ಇರುತ್ತಲ್ಲ, ಕುಷನ್ದು, ಅದನ್ನು ಕೌಚ್ ಅಂತ ಕೂಡ ಕರೀತಾರೆ. ಸೋಫಾ ಅಂತೀವಿ ಕನ್ನಡದಲ್ಲಿ. ಆ್ಯಂಡ್ ಎಷ್ಟು ಹೊತ್ತಿನಿಂದ, ಸೊ ಡ್ಯೂರೇಷನ್ ಬಂದಿದೆ, ಅದರಿಂದ ಫಾರ್ ಬಂದಿದೆ ಇಲ್ಲಿ ವರ್ಡ್ ಅಲ್ವಾ. ಓವರ್ ಆ್ಯನ್ ಆರ್ ಅಂದರೆ 1 ಗಂಟೆಗಿಂತ ಜಾಸ್ತಿ ಅನ್ನೋದನ್ನು ಹೇಳಬೇಕಂದ್ರೆ ಓವರ್ ಆ್ಯನ್ ಆರ್ ಅಂತ ಹೇಳಬೇಕು, ಅಥವಾ ಮೋರ್ ದೆನ್ ಆ್ಯನ್ ಆರ್ ಅಂತ ಕೂಡ ಹೇಳ್ಬೋದು. ಓವರ್ ಅನ್ನೋದು ಇದು ಒಂದು ಆಲ್ಟರ್ನೇಟಿವ್ ವರ್ಡ್, ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಈಗಾಗಲೇ 1 ಗಂಟೆಗಿಂತ ಜಾಸ್ತಿ ಟೈಮಿಂದ ಅದು ಸೋಫಾದ ಕೆಳಗಡೆ ಹೈಡ್ ಆಗಿದೆ, ಹೈಡಿಂಗ್. ಕ್ಯಾಟ್ ಬಂದಿದೆ, ಇಟ್ ಅಲ್ವಾ, ನಾನು ಹೇಳಿದೆ ಹಿ ಶಿ ಇಟ್ ಅಂದರೆ ಕ್ಯಾಟ್, ಆದ್ದರಿಂದ ಹ್ಯಾಸ್ ಬೀನ್ ಬಂದಿದೆ. ಶಿ ಹ್ಯಾಸ್ ಬೀನ್ ಸ್ಟಡಿಯಿಂಗ್ ಫಾರ್ ದ ಎಕ್ಸಾಮ್ ಸಿನ್ಸ್ ಮಿಡ್ ನೈಟ್. ಅರ್ಥ ಆಗಿದೆ ಅಲ್ವಾ, ಅವಳು ಮಧ್ಯರಾತ್ರಿಯಿಂದ ಪರೀಕ್ಷೆಗೆ ಓದ್ತಾ ಇದ್ದಾಳೆ. ಹ್ಯಾಸ್ ಯುವರ್ ಫಾದರ್ ಬೀನ್ ಟೀಚಿಂಗ್ ಯು ಸಿನ್ಸ್ 2002. ಸೊ ಕ್ವಶನ್ ಬಂದಿದೆ. ಹ್ಯಾಸ್ ಬೀನ್ ಮಧ್ಯದಲ್ಲಿ ಸಬ್ಜೆಕ್ಟ್ ಹಾಕಿದರೆ ಕ್ವಶನ್ ಆಗುತ್ತೆ ಅಷ್ಟೇ ನೋಡಿ. ಹ್ಯಾಸ್ ಯುವರ್ ಫಾದರ್ ಬೀನ್, ಹ್ಯಾಸ್ ಶಿ ಬೀನ್, ಹ್ಯಾಸ್ ಹಿ ಬೀನ್ ಅಂದರೆ ನಿನಗೆ ನಿನ್ನ ತಂದೆ 2002ಇಂದನೂ ಕಲಿಸ್ತಾ ಇದ್ದಾರಾ. ಹ್ಯಾಸ್ ಕಿರಣ್ ಬೀನ್ ಡೂಯಿಂಗ್ ಸಮಥಿಂಗ್ ಅಂದರೆ ಕಿರಣ್ ಏನಾದರೂ ಮಾಡ್ತಾ ಇದ್ದಾನಾ ಅಂತ ಕೇಳ್ತಿದ್ದೀವಿ. ಸೊ ಇದನ್ನು ಇನ್ನೊಂದು ರೀತಿಯೂ ಕೇಳ್ಬೋದು, ಈಸ್ ಕಿರಣ್ ಡೂಯಿಂಗ್ ಸಮಥಿಂಗ್ ಅಂತ, ಅಂದರೆ ಕಿರಣ್ ಏನಾದರೂ ಮಾಡ್ತಾ ಇದ್ದಾನಾ. ಬಟ್ ಇದರಲ್ಲಿ ಈ ಮೀನಿಂಗ್ ಏನಂದರೆ ತುಂಬ ಹೊತ್ತಿಂದ ಏನಾದರೂ ಮಾಡ್ತಾ ಇದ್ದಾನಾ ಅಂತ ಕೇಳಬೇಕು ಅಂದರೆ ಹ್ಯಾಸ್ ಕಿರಣ್ ಬೀನ್ ಡೂಯಿಂಗ್ ಸಮಥಿಂಗ್ ಅಂತ ಕೇಳಿ. ಅಥವಾ ಕಿರಣ್ ಈಗೇನಾದರೂ ಮಾಡ್ತಿದ್ದಾನ ಅಂತ ಕೇಳಬೇಕಂದ್ರೆ ಈಸ್ ಕಿರಣ್ ಡೂಯಿಂಗ್ ಸಮಥಿಂಗ್ ಅಂತ ಕೇಳಿ. ನೆಕ್ಸ್ಟ್ ಹ್ಯಾಡ್ ಬೀನ್. ಸೊ ನೆನಪಿದೆಲ್ಲ, ಯಾವುದೇ ಸಬ್ಜೆಕ್ಟ್ ಬಂದರೂ ನೀವು ಹ್ಯಾಡ್ ಬೀನ್ ಯೂಸ್ ಮಾಡ್ಬೋದು. ಆದರೆ ಡಿಫ್ರೆನ್ಸ್ ಏನು ಅದು ತಿಳ್ಕೊಳ್ಳಿ. ತುಂಬ ಹಿಂದೆ ಸ್ಟಾರ್ಟ್ ಆಗಿ ಈಗ ಆಲ್ರೆಡಿ ಮುಗಿದೋಗಿರೋ ಕೆಲಸ, ತುಂಬ ಹೊತ್ತಿಂದ ಮಾಡ್ತಾ ಇರೋದು ಆ್ಯಂಡ್ ನಾವು ಮಾಡಿ ಮುಗಿಸಿರೋದು ಅಥವಾ ಮಾಡಿ ನಿಲ್ಲಿಸಿರೋದು, ಈಗ ಮಾಡದೇ ಇರೋದು, ಈಗ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಅದು ಮಾಡ್ತಾ ಇರೋದಿಲ್ಲ ನಾವು. ರೈಟ್. ಐ ಹ್ಯಾಡ್ ಬೀನ್ ಸೈಕ್ಲಿಂಗ್ ಎವ್ರಿವೇರ್ ಇನ್ ಮೈ ಚೈಲ್ಡ್ಹುಡ್. ನೋಡಿ ಹ್ಯಾಡ್ ಬೀನ್ ಬಂತಿಲ್ಲಿ. ಸೊ ಇಲ್ಲೂ ಕೂಡ ಮೇನ್ ವರ್ಬ್ ING ಫಾರ್ಮ್ನಲ್ಲೇ ಇರುತ್ತೆ. ನಾನು ನನ್ನ ಬಾಲ್ಯದಲ್ಲಿ ಎಲ್ಲ ಕಡೆಗೂ ಸೈಕಲ್ನಲ್ಲೇ ಹೋಗುತ್ತಿದ್ದೆ. ನೋಡಿ ಸೈಕಲ್ನಲ್ಲೇ ಹೋಗುತ್ತಿದ್ದೆ ಅನ್ನೋದಕ್ಕೆ ಒಂದೇ ವರ್ಡ್ ಸೈಕ್ಲಿಂಗ್. ಸೈಕ್ಲಿಂಗ್ ಅಂದರೆ ಅರ್ಥ ಸೈಕಲ್ ತುಳಿಯುತ್ತಿದ್ದೆ, ಸೈಕಲ್ನಲ್ಲೇ ಹೋಗುತ್ತಿದ್ದೆ, ಸೈಕಲ್ನಲ್ಲೇ ಬರುತ್ತಿದ್ದೆ ಅನ್ನೋ ಮೀನಿಂಗ್ನೇ ಸೈಕ್ಲಿಂಗ್ ಅನ್ನೋ ವರ್ಡೇ ಕೊಡುತ್ತೆ. ಐ ಹ್ಯಾಡ್ ಬೀನ್ ಸೈಕ್ಲಿಂಗ್ ಎವ್ರಿವೇರ್ ಅಂದರೆ ಅರ್ಥ ನಾನು ಮೊದಲು ಯಾವಾಗ ನನ್ನ ಚೈಲ್ಡ್ಹುಡ್ನಲ್ಲಿ ನಾನು ಎಲ್ಲ ಕಡೆಗೂ ಸೈಕಲ್ನಲ್ಲೇ ಹೋಗ್ತಿದ್ದೆ, ಬಟ್ ಈಗಿಲ್ಲ. ಶಿ ಹ್ಯಾಡ್ ಬೀನ್ ಸ್ಟಡಿಯಿಂಗ್ ಇನ್ ದಟ್ ಯೂನಿವರ್ಸಿಟಿ ಫ್ರಮ್ 2008 to 2010. ನೋಡಿ ಮೊದಲು ಮಾಡ್ತಾ ಇದ್ಲು, ಬಟ್ ಈಗ ಮಾಡ್ತಾ ಇಲ್ಲ. ಏನು, ಅವಳು 2008ಇಂದ 2010ವರೆಗೂ ಆ ಯೂನಿವರ್ಸಿಟಿ ಅಂದರೆ ಆ ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿದ್ದಳು. ಅಂದರೆ ಅರ್ಥ ಈಗ ಓದ್ತಾ ಇಲ್ಲ ಅಲ್ವಾ. He had been working for a newspaper for 5 years.
ಅವನು 5 ವರ್ಷಗಳ ಕಾಲ ಒಂದು ನ್ಯೂಸ್ ಪೇಪರ್ಗಾಗಿ ಕೆಲಸ ಮಾಡುತ್ತಿದ್ದ. ವರ್ಡ್ ನೋಡಿ, ಕೆಲಸ ಮಾಡುತ್ತಿದ್ದ ಅಂದರೆ ಅರ್ಥ ಈಗ ಮಾಡ್ತಾ ಇಲ್ಲ. ಅವನು 5 ವರ್ಷ ಕೆಲಸ ಮಾಡಿದ್ದ ಅಥವಾ 5 ವರ್ಷ ಕೆಲಸ ಮಾಡ್ತಾ ಇದ್ದ ಅನ್ನೋ ಮೀನಿಂಗ್ ಇದು ಕೊಡ್ತಾ ಇದೆ. ನೀವು ಕೇವಲ ಹ್ಯಾಡ್ ತೆಗೆದು ಹ್ಯಾಸ್ ಹಾಕ್ಬಿಟ್ರೆ ಏನಾಗುತ್ತೆ? ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಫಾರ್ ಅ ನ್ಯೂಸ್ ಪೇಪರ್ ಫಾರ್ 5 years ಅಂದರೆ ಈಗಲೂ ಮಾಡ್ತಾ ಇದ್ದಾನೆ 5 ವರ್ಷಗಳಿಂದ. ದೇ ಹ್ಯಾಡ್ ಬಿನ್ ಸ್ಟಡಿಯಿಂಗ್ ಫಾರ್ ಎಕ್ಸಾಮ್ ಫಾರ್ 3 months ಬಿಫೋರ್ ದ ಎಕ್ಸಾಮ್ ಅಂದರೆ ಅವರು ಪರೀಕ್ಷೆಗೂ ಮುಂಚೆ 3 ತಿಂಗಳ ಕಾಲ ಪರೀಕ್ಷೆಗೆ ಓದುತ್ತಿದ್ದರು. ಅಂದರೆ ಪರೀಕ್ಷೆ ಮಾರ್ಚ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ಅರ್ಥ ಅವರು ಜನವರಿಯಿಂದನೇ ಓದ್ತಾ ಇದ್ದರು. ರೈಟ್? ಐ ಹ್ಯಾಡ್ ಬಿನ್ ಅಪ್ಲೈಯಿಂಗ್ ಫಾರ್ ಸೋ ಮೆನಿ ಜಾಬ್ಸ್ ಇನ್ ಡಿಸೆಂಬರ್ 2012. ನಾನು ಡಿಸೆಂಬರ್ 2012ನಲ್ಲಿ ಸಾಕಷ್ಟು ಕೆಲಸಗಳಿಗೆ ಅಪ್ಲೈ ಮಾಡ್ತಾ ಇದ್ದೆ, ಬಟ್ ಈಗಿಲ್ಲ. ಶಿ ಹ್ಯಾಡ್ ನಾಟ್ ಬೀನ್ ಕ್ಲೀನಿಂಗ್ ಹರ್ ರೂಮ್ ಅರ್ಲಿಯರ್. ಇಲ್ಲಿ ಹ್ಯಾಡ್ ಬೀನ್ ಮಧ್ಯದಲ್ಲಿ ನಾಟ್ ಬಂದಿದೆ ಅಂದರೆ ಅರ್ಥ ಅವಳು ಮೊದಲು ತನ್ನ ರೂಮನ್ನು ಸ್ವಚ್ಛ ಮಾಡುತ್ತಿರಲಿಲ್ಲ, ಬಟ್ ಈಗ ಮಾಡ್ತಾ ಇದ್ದಾಳೆ. ಮೊದಲು ಈ ಕೆಲಸ ಮಾಡ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ? ಕಿಡ್ಸ್ ಹ್ಯಾಡ್ ನಾಟ್ ಬೀನ್ ಡ್ರಿಂಕಿಂಗ್ ಮಿಲ್ಕ್ ಫಾರ್ 5 months ಬಟ್ ನಾವ್ ದೇ ಆರ್. ಅಂದರೆ ಮೊದಲು ಅವರು ಮಿಲ್ಕ್ನ ಕುಡಿತಾ ಇರಲಿಲ್ಲ, ಮಕ್ಕಳು 5 ತಿಂಗಳು ಹಾಲು ಕುಡಿಯುತ್ತಿರಲಿಲ್ಲ, ಆದರೆ ಈಗ ಕುಡಿಯುತ್ತಿದ್ದಾರೆ. ನೋಡಿ, ಬಟ್ ಆದಮೇಲೆ ಏನಿದೆ? ನಾವ್ ದೇ ಆರ್. ನಾವ್ ದೇ ಆರ್ ಅಂದರೆ ಅರ್ಥ ಅವರು ಈಗ ಅಂತ. ಅಂದರೆ ಅರ್ಥ ಏನು? ಅವ್ರು ಈಗ ಕುಡಿತಾ ಇದ್ದಾರೆ ಅನ್ನೋದು. ನಾವ್ ದೇ ಆರ್ ಡ್ರಿಂಕಿಂಗ್ ಅಂತ ಪೂರ್ತಿಯಾಗಿ ಹೇಳೋ ಅವಶ್ಯಕತೆ ಇಲ್ಲ, ಬಟ್ ನಾವ್ ದೇ ಆರ್ ಅಂದರೆ ಅರ್ಥನೇ ಅವರು ಕುಡಿತಾ ಇದ್ದಾರೆ ಅನ್ನೋ ಮೀನಿಂಗ್ ಕೊಡ್ತಿದೆ. ಶಿ ಹ್ಯಾಡ್ ನಾಟ್ ಬಿನ್ ಟ್ರೈಯಿಂಗ್ ಟು ಗೆಟ್ ಜಾಬ್ ವೆನ್ ಶಿ ಫಿನಿಶ್ಡ್ ಹರ್ ಸ್ಟಡೀಸ್. ಅಂದರೆ ಅವಳು ಓದು ಮುಗಿಸಿದಾಗ ಕೆಲಸ ಪಡೆಯಲು ಪ್ರಯತ್ನಿಸುತ್ತಿರಲಿಲ್ಲ. ನೋಡಿ, ಶಿ ಹ್ಯಾಡ್ ನಾಟ್ ಬಿನ್ ಟ್ರೈಯಿಂಗ್ ಟು ಗೆಟ್ ಜಾಬ್ ಅಂದರೆ ಕೆಲಸ ಪಡೆಯೋದಕ್ಕೆ ಟ್ರೈ ಮಾಡ್ತಿರಲಿಲ್ಲ. ಯಾವಾಗ? ವೆನ್ ಶಿ ಫಿನಿಶ್ಡ್ ಹರ್ ಸ್ಟಡೀಸ್, ಓದು ಮುಗಿಸಿದಾಗ. ಅಂದರೆ ಆ ಟೈಮ್ನಲ್ಲಿ ಅವಳು ಮಾಡ್ತಾ ಇರಲಿಲ್ಲ. ಹ್ಯಾಡ್ ಯು ಬಿನ್ ರಿಯಲಿ ವರ್ಕಿಂಗ್ ಹಾರ್ಡ್? ಸೊ ಕ್ವಶನ್ ಬಂದಿದೆ. ಅಂದರೆ ಅವ್ನು ನಿಜವಾಗ್ಲೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ನಾ? ಹ್ಯಾಡ್ ದೇ ಬಿನ್ ಟ್ರೈನಿಂಗ್ ಯು ಪ್ರಾಪರ್ಲಿ ಅಂದರೆ ಅವ್ರು ನಿನಗೆ ಸರಿಯಾಗಿ ಟ್ರೈನಿಂಗ್ ಕೊಡುತ್ತಾ ಇದ್ರಾ ಅನ್ನೋ ಮೀನಿಂಗ್ ಕೊಡ್ತಾಯಿದೆ. ಸೊ ಅರ್ಥ ಆಯಿತು ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಎಲ್ಲ ಸೆಂಟೆನ್ಸ್ಗಳು ಏನೇ ಡೌಟ್ ಬಂದರೂ ಕೆಳಗಡೆ ಕಾಮೆಂಟ್ ಮಾಡಿ. ನಿಮ್ಮ ಕೆಲಸ ಏನಂದರೆ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಮತ್ತು ಹ್ಯಾಡ್ ಬೀನಿಂದ ನಾನೀಗ ಹೇಗೆ ಹೇಳ್ಕೊಟ್ಟೆ ಅದೇ ರೀತಿ ಸೆಂಟೆನ್ಸ್ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಅದನ್ನು ಚೆಕ್ ಮಾಡ್ತೀನಿ, ತಪ್ಪಿದರೆ ನಿಮಗೆ ಕರೆಕ್ಷನ್ ಮಾಡಿ ಕೂಡ ಹೇಳ್ತೀನಿ. ನನಗೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ. ಆ್ಯಂಡ್ ನನ್ನ ಪಾರ್ಟ್ 2ನಲ್ಲಿ ಇವುಗಳನ್ನ ಹೇಗೆ ನಾವು ಮೇನ್ ವರ್ಬ್ಗಳಾಗಿ ಯೂಸ್ ಮಾಡ್ಕೋಬೋದು, ಅಂದರೆ ಆ್ಯಕ್ಷನ್ ವರ್ಬ್ಗಳಾಗಿ ಕೂಡ ಇವು ಕೆಲಸ ಮಾಡುತ್ತೆ. ನಾನು ಹೇಗೆ ಡೂ ಡಸ್ ಆ್ಯಕ್ಷನ್ ವರ್ಬ್ ಆಗುತ್ತೆ, ಹ್ಯಾವ್ ಹ್ಯಾಸ್ ಹೇಗೆ ಆ್ಯಕ್ಷನ್ ವರ್ಬ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ನೋ ಅದೇ ರೀತಿ ನಾನು ಪಾರ್ಟ್ 2ನಲ್ಲಿ ಹೇಳ್ತೀನಿ. ಇವುಗಳನ್ನ ಕೂಡ ನೀವು ಆ್ಯಕ್ಷನ್ ವರ್ಬ್ಗಳಾಗಿ ಯೂಸ್ ಮಾಡ್ಕೋಬೋದು, ಆಗ ಅದರ ಮೀನಿಂಗ್ ಚೇಂಜ್ ಆಗೋಗುತ್ತೆ. ಸೊ ಅದನ್ನು ನೋಡೋಣ ಪಾರ್ಟ್ 2ನಲ್ಲಿ. ಈ ವಿಡಿಯೋ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗೇ ಇಲ್ಲ ನೀವು ಯಾವತ್ತು ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಒಂದ್ಸರಿ ಕ್ಲಿಕ್ ಮಾಡಿ ಸಾಕು. ಇದು ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಫೇಸ್ಬುಕ್, ವಾಟ್ಸಾಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.